ಕಾರ್ಯಕ್ರಮ ರೂಪುಗೊಳ್ಳಲಿಕ್ಕೆ ಅವರ ಈ ಒಂದು ಕನ್ನಡ ಉಚ್ಚಾರಣೆ, ಅವರ ಈ ಒಂದು ಕನ್ನಡದ ಅದ್ಭುತ ಇದು ಕೂಡ ಕಾರಣ ಆಗಿದೆ. ಪುಟಾಣಿ ಮಕ್ಕಳು ಎಲ್ಲರೂ ತಮ್ಮ ತಮ್ಮ ಹೆಸರನ್ನು ಹೇಳ್ತಾರೆ. ಈಗ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಇಶ್ರತ್ ಫಾತಿಮಾ, 7ನೇ ತರಗತಿ, ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ, ಬಿಡಿ ಕಾರ್ಮಿಕರ ಕಾಲೋನಿ. ನಾನು ಈಗ ವಚನ ಸಾಹಿತ್ಯದ ಬಗ್ಗೆ ಕೆಲವು ಮಾಹಿತಿಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತೇನೆ. ವಚನ ಎಂದರೆ ಪದ್ಯವೂ ಅಲ್ಲದ ಗದ್ಯವೂ ಅಲ್ಲದ ರಚನಾ ಕ್ರಮವೇ ವಚನ. ವಚನ ಎಂದರೆ ಮಾತು ಎಂದರ್ಥ. ವಚನ ಸಾಹಿತ್ಯವು 12ನೇ ಶತಮಾನದಲ್ಲಿ ಉದಯವಾಯಿತು. ಕನ್ನಡದ ಪ್ರಮುಖ ವಚನಕಾರರೆಂದರೆ ಜೇಡರ ದಾಸಿಮಯ್ಯ, ಬಸವಣ್ಣ, ಅಕ್ಕ ಮಹಾದೇವಿ, ಸರ್ವಜ್ಞ, ಅಲ್ಲಮ ಪ್ರಭು, ಇನ್ನು ಮುಂತಾದವರು. ಈಗ ನನ್ನ ಸ್ನೇಹಿತರು ಕೆಲವು ವಚನಗಳನ್ನು ನಿಮ್ಮ ಮುಂದೆ ಹೇಳುತ್ತಾರೆ. ನನ್ನ ಹೆಸರು ನೂರ್ ಅಲ್ಫಿಯಾ, 2ನೇ ತರಗತಿ ವಿದ್ಯಾರ್ಥಿನಿ, ಗೌರ್ಮೆಂಟ್ ಉರ್ದು ಹೈಯರ್ ಪ್ರೈಮರಿ ಸ್ಕೂಲ್. ಛಲಬೇಕು ಶರಣೆಂಗೆ ಪರಧನವಾನೊಲ್ಲೆನೆಂಬ, ಛಲಬೇಕು ಶರಣೆಂಗೆ ಪರಸತಿಯಾನೊಲ್ಲೆನೆಂಬ, ಛಲಬೇಕು ಶರಣೆಂಗೆ ಪರದೈವವಾನೊಲ್ಲೆನೆಂಬ, ಛಲಬೇಕು ಶರಣೆಂಗೆ ಲಿಂಗ ಜಂಗಮ ಒಂದೇ ಎಂಬ, ಛಲಬೇಕು ಶರಣೆಂಗೆ ಪ್ರಸಾದಾದಿತವೆಂಬ, ಛಲವಿಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಬಸವಣ್ಣ. ಜೋರಾಗಿ ಚಪ್ಪಾಳೆ, ಜೋರಾಗಿ ಇರಮ್ಮ. ಒಂದು ನಿಮಿಷ. ನನ್ನ ಹೆಸರು ನೂರ್ ಅಲ್ಫಿಯಾ, 3ನೇ ತರಗತಿ. ಅನ್ನ ದೇವರ ಮುಂದೆ ಇನ್ನೂ ದೇವರು ಉಂಟೆ, ಅನ್ನವಿರುವ ತನಕ ಪ್ರಾಣವು ಜಗದೊಳಗನ್ನವೇ ದೈವ ಸರ್ವಜ್ಞ. ನನ್ನ ಹೆಸರು ಶಾಜಿಯಾ, 3ನೇ ತರಗತಿ. ಎಣ್ಣೆ ಬೆಣ್ಣೆಯ ಋಣವು, ಅನ್ನ ವಸ್ತ್ರದ ಋಣವು, ಹೊನ್ನು ಹೆಣ್ಣಿನ ಋಣವು, ತಿರಿದಾಕ್ಷಣತಿ ಮಣ್ಣು ಪಾಲೆಂದ ಸರ್ವಜ್ಞ. ನನ್ನ ಹೆಸರು ಬಿಬಿ ಹುತೇಜ, 3ನೇ ತರಗತಿ. ಲೋಕದ ಡೊಂಕ ನೀವೇ ಕೆತ್ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರಮನೆಯ ದುಃಖಕ್ಕೆ ಅಳುವರ ಮೆಚ್ಚ ಕೂಡಲ ಸಂಗಮ ದೇವ ಬಸವಣ್ಣ. ಜೋರಾಗಿ ಚಪ್ಪಾಳೆ, ಜೋರಾಗಿ, ಇನ್ನೂ ಜೋರಾಗಿ. ಬಿಡಿ ಕಾಲನು ಇವರು ಇಷ್ಟೊಂದು ಜನ ಇದ್ದಾರೆ, ನೀವೇ ಹೊಡಿತಾ ಇಲ್ಲ. ನಿಮ್ಮ ಮಕ್ಕಳಿಗೆ ಇನ್ಯಾರು ಹೊಡಿತಾರೆ? ಹೊಡಿರಿ ಜೋರಾಗಿ. ಬಿಡಿ ಕಾಲೋನಿ ಇವ್ರಿಗೂ ಕೇಳಿಸ್ಬೇಕು. ಅವರಪ್ಪ ಯಾರೋ ಮಲಗಿರ್ಬೋದು, ಅವ್ರ ಅಮ್ಮ ಬಂದಿರ್ತಾರೆ ಇಲ್ಲಿ, ಅವರಪ್ಪ ಎದ್ದೇಳ್ಬೇಕು. ಈಗ ಚಪ್ಪಾಳೆ ಹೊಡೆದ್ರೆ ನೀವು. ನನ್ನ ಹೆಸರು ನೂರಿರಾ, 3ನೇ ತರಗತಿ. ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರು, ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರು, ಬಿದ್ದಿರಲ್ಲೂ ಬಂದು ನೋಡದ ತಾಯಿ ಶುದ್ಧ, ವೈರಿಗಳು ಸರ್ವಜ್ಞ. ಜೋರಾಗಿ ಚಪ್ಪಾಳೆ. ನನ್ನ ಹೆಸರು ಫೌಜಿಯಾ, 3ನೇ ತರಗತಿ. ಕಲ್ಲ ಮನೆಯ ಮಾಡಿ ಕಲ್ಲ ದೇವರ ಮಾಡಿ, ಆ ಕಲ್ಲ ಮೇಲೆ ಕಳೆದಳೆ, ದೇವರೆತ್ತ ಹೋದರು ಲಿಂಗ ಪ್ರತಿಷ್ಠೆಯ, ಬಡವ ನಾಯಕ ನರಕ ಗುಹೇಶ್ವರ ಅಲ್ಲಮ ಪ್ರಭು. ಚಪ್ಪಾಳೆ. ನನ್ನ ಹೆಸರು ಫಿರ್ದೌಸ್, 3ನೇ ತರಗತಿ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಿಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಬಸವಣ್ಣ. ನನ್ನ ಹೆಸರು ಅಲೇನಾ ತಜಿನ್, 3ನೇ ತರಗತಿ. ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣ ಉಳ್ಳದೆ, ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಬಸವಣ್ಣ. ಚಪ್ಪಾಳೆ. ನನ್ನ ಹೆಸರು ಸಬಾ ಸುಲ್ತಾನ, 3ನೇ ತರಗತಿ. ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತೃಷೆಯಾದರೆ ಕೆರೆಹಳ್ಳ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಚೆನ್ನಮಲ್ಲಿಕಾರ್ಜುನಯ್ಯ ಆತ್ಮಸಂಘಾತಕ್ಕೆ ನೀನೆನಗುಂಟು ಅಕ್ಕ ಮಹಾದೇವಿ. ನನ್ನ ಹೆಸರು ಸಿಮ್ರಾನ್, 4ನೇ ತರಗತಿ. ಹರಿಬ್ರಹ್ಮರೆಂಬುವರು ಹರನಿಂದಲಾದವರು, ಅರಸಂಗೆ ಆಳು ಸರಿಯಾನೆ ಪಶುಪತಿಗೆ, ಸರಿಯಾರು ಕಾಣೆ ಸರ್ವಜ್ಞ.
ನನ್ನ ಹೆಸರು ವಾಹಿದ್ ಪಾಷಾ, 4ನೇ ತರಗತಿ. ಕಾಡೆಲ್ಲ ಕಸುಗಾಯಿ, ನಾಡೆಲ್ಲ ಹೆಗ್ಗಿಡವು, ಆಡಿದ ಮಾತುಗಳು ನಿಜವಿಲ್ಲ, ಮಲೆನಾಡ ಕಾಡು ಸಾಕೆಂದ ಸರ್ವಜ್ಞ. ನನ್ನ ಹೆಸರು ಉಮರ್ ಫಾರೂಕ್, 7ನೇ ತರಗತಿ. ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ, ಮಹಾಂತ ಕೂಡಲ ಸಂಗಮ ದೇವ ಬಸವಣ್ಣ. ನನ್ನ ಹೆಸರು ಮೊಹಮ್ಮದ್ ಜಾನ್, ನಾನು 6ನೇ ತರಗತಿ. ಗುರುಗಳಿಗೆ ಹಿರಿಯರಿಗೆ ಶಿರವಾಗಿ ಎರಗಿದರೆ ನರಸುರರು ಬಂದು ಸಿರಿ ಸುರಿದು ಕೈಲಾಸಾಗರದಲ ಮಲಕ ಸರ್ವಜ್ಞ. ನನ್ನ ಹೆಸರು ಆಫಿಯಾ ಸಿದ್ದಿಖಾ, 6ನೇ ತರಗತಿ. GUHPS BD ವರ್ಕರ್ಸ್ ಕಾಲೋನಿ. ದೇಶಕ್ಕೆ ಸಜ್ಜನನು, ಹಾಸ್ಯಕ್ಕೆ ಹನುಮಂತ, ಕೇಶವನು ಭಕ್ತಗಳಿಗೆಲ್ಲ ಮುಗುಕಣ್ಣೆ ಶಣೆ ದೈವ ಸರ್ವಜ್ಞ. ನನ್ನ ಹೆಸರು ಮುಸ್ಕಾನ್, ನಾನು 7ನೇ ತರಗತಿ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ, ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ ಬಸವಣ್ಣ. ನನ್ನ ಹೆಸರು ನಿದಾ ತಸ್ಕಿನ್, ನಾನು 5ನೇ ತರಗತಿ. ಮುನಿದಂಗೆ ಮುನಿಯದಿರು, ಕಿಳಿವಂಗೆ ಕಿಳಿಯದಿರು, ಮನಸ್ಸಿಜ್ಜಾರಿಯನು ಮರೆಯದಿರು, ಶಿವಕೃಪೆಯು ಘನಕ್ಕೆ ಘನವಂಕು ಸರ್ವಜ್ಞ. ನನ್ನ ಹೆಸರು ಉಮ್ಮೆ ಹಾನಿ, ನಾನು 5ನೇ ತರಗತಿ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಕುಲ, ಶಿರವೇ ಹೊನ್ನ ಕಲಶವಯ್ಯ, ಇಸ್ಥಾವರ್ ಕಳಿವುಂಟು ಜಂಗಮ ಕಳಿವಿಲ್ಲ ಬಸವಣ್ಣ. ನನ್ನ ಹೆಸರು ಎನ್ ತಸ್ಮ್ಯಾ, ನಾನು 6ನೇ ತರಗತಿ. ನಡೆಯುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ನಡೆಯುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಸುಡುವಡೆ ಕಿಚ್ಚುರಡಿಲ್ಲ, ಜಗವಿಲ್ಲ ಜಡಗೊಂಬುತ್ತಿದೆ ಕೋ ಸರ್ವಜ್ಞ. ನನ್ನ ಹೆಸರು ಸಾವಿರ, 5ನೇ ತರಗತಿ. ನಿದ್ರೆಂ ಸುಖವಿಲ್ಲ, ಪದ್ಯದಿಂ ಮರಿವಿಲ್ಲ, ಮುಖಮುದ್ರೆಂ ಧದಿಗ ಮಾತಿಲ್ಲ, ದೈವಂ ರುದ್ರ ನಿಂತಿಲ್ಲ ಸರ್ವಜ್ಞ. ನನ್ನ ಹೆಸರು ಹರ್ಷ ಖಾನ, 5ನೇ ತರಗತಿ. ಮಾತೆಂ ಹಿತರಿಲ್ಲ, ಕೋತಿಂ ಮರುಳಿಲ್ಲ, ಜ್ಯೋತಿಂ ಧದಿಗ, ದೈವವ ಬೆಳಕಿಲ್ಲ, ಜಾತೆಂದಿಲ್ಲ ಸರ್ವಜ್ಞ. ನನ್ನ ಹೆಸರು ಗೌಸ್ಯ ಖಾನ, 3ನೇ ತರಗತಿ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ ಎನ್ನ ಮನ ಸಾಕ್ಷಿ, ಕೂದಲ ಸಂಗಮ ದೇವ ಎನಗಿದೆ ದಿವ್ಯ ಬಸವಣ್ಣ. ನನ್ನ ಹೆಸರು ಮೊಹಮ್ಮದ್ ಇಸ್ಮಾಯಿಲ್, 3ನೇ ತರಗತಿ. ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತನಾಡಬೇಡ, ಒಬ್ಬನೇ ಕಾಣಿರುವ ಇಬ್ಬರೆಂಬುದು ಹುಸಿ ನೋಡ, ಕೂಡಲ ಸಂಗಮ ದೇವನಲ್ಲದೆ ಇಲ್ಲವೆಂದು ವೇದ ಬಸವಣ್ಣ. ನನ್ನ ಹೆಸರು ಮೊಹಮ್ಮದ್ ವೇಸ್, 3ನೇ ತರಗತಿ. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣವುಳ್ಳಡೆ, ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಬಸವಣ್ಣ. ನನ್ನ ಹೆಸರು ತಂಜಿಮ್ ಪಾಷಾ, 4ನೇ ತರಗತಿ. ಇದ್ದಾರಿಂಗ್ ಕರಿದಿಲ್ಲ, ಬುದ್ಧಿ ಇಂಗ್ ಹಿರಿದಿಲ್ಲ, ವೈದ್ಯ ಇಂದಧಿಕ ಧನವಿಲ್ಲ, ದೈವತ ರುದ್ರ ನಿಂದಿಲ್ಲ ಸರ್ವಜ್ಞ. ನನ್ನ ಹೆಸರು ಇಶ್ರತ್ ಫಾತಿಮಾ, 7ನೇ ತರಗತಿ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗಂಜಿ ದೊಡೆಂತಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ, ನೊರೆತೆರೆಗಳಿಗಂಜಿ ದೊಡೆಂತಯ್ಯ, ಸಂತೆಯಲೊಗೊಂದು ಮನೆಯ ಮಾಡಿ, ಶಬ್ದಕ್ಕೆ ನಾಚಿ ದೊಡೆಂತಯ್ಯ, ಚೆನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ, ಸಮಾಧಾನಿಯಾಗಿರಬೇಕು ಅಕ್ಕ ಮಹಾದೇವಿ. ಧನ್ಯವಾದಗಳು. ಜೋರಾಗಿ ಚಪ್ಪಾಳೆ, ಜೋರಾಗಿ. ಮೇಡಮ್ ಅವರು ಮುಂದೆ ಹೋಗಬೇಕು. ನಮ್ಮ ಜಾನಪದ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು ರಾಜಣ್ಣವರು ವೇದಿಕೆ ಮೇಲೆ ಬರಬೇಕು. ನೋಡಿ, ಈ ಮಕ್ಕಳನ್ನೆಲ್ಲ ತಯಾರು ಮಾಡಿರೋದು
ನಮ್ಮ ಮೇಡಮು ಪವಿತ್ರ ಮೇಡಮು ತಾವು ದಯವಿಟ್ಟು ಮುಂದೆ ಬರಬೇಕು. ಮುಂದೆ ನಿಂತ್ಕೊಳ್ಳಿ. ಈ ಮಕ್ಕಳಲ್ಲಿ ಈ ಒಂದು ಕನ್ನಡ ಸ್ಪಷ್ಟ ಉಚ್ಚಾರಣೆಯನ್ನು ಹೇಳ್ಕೊಂಡಿರ್ತಕ್ಕಂಥವರು ಪವಿತ್ರ ಮೇಡಮ್. ಅದು ಫೋಟೋ ತಗೊಂಡು ಇಲ್ಲ ಮಕ್ಕಳಿಗೆಲ್ಲ ಕೊಡಿ. ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಜಾನಪದ ಕಲಾವಿದರಂತಹ ಡಾಕ್ಟರ್ ಎಸ್.ಎಂ. ರಾಜಣ್ಣ ಅವರು ಎಲ್ಲ ಮಕ್ಕಳಿಗೆ ಒಂದು ಸ್ಮರಣಿಕೆಯನ್ನು ಕೊಡಬೇಕಂತ ಕೇಳ್ಕೊಳ್ತೀನಿ. ಜೋರಾಗಿ ಚಪ್ಪಾಳೆ. ಅವ್ರು ನಿಜವಾಗ್ಲೂ ವಚನಗಳು ಚೆನ್ನಾಗಿ ಆಡಿದರೆ ಜೋರಾಗಿ ಚಪ್ಪಾಳೆ ಹೊಡಿ. ಜೋರಾಗಿ, ಇನ್ನೂ ಜೋರಾಗಿ. ಅಂತಾರಾಷ್ಟ್ರೀಯ ಮಟ್ಟದ ಜಾನಪದ ಕಲಾವಿದರಂತಹ ಡಾಕ್ಟರ್ ಎಸ್.ಎಂ. ರಾಜಣ್ಣ ಅವರು ಜೋರ ಚಪ್ಪಾಳೆ ಮುಖಾಂತರ ಮಕ್ಕಳಿಗೆ ಪ್ರೋತ್ಸಾಹ ನೀಡಿ. ಈ ಪುಟ್ಟ ಮಕ್ಕಳಿಂದ ಎಷ್ಟು ಚೆನ್ನಾಗಿ ವಚನಗಳನ್ನ ಹೇಳಿದ್ದಾರೆ ಅಲ್ವಾ. ಇನ್ನಷ್ಟು ಜೋರ ಚಪ್ಪಾಳೆ ಮೂಲಕ ಮಕ್ಕಳನ್ನ ಪ್ರೋತ್ಸಾಹ ನೀಡಿ. ಹಾಗೆ ಪವಿತ್ರ ಮೇಡಮ್ ಅವ್ರಿಗೆ ಒಂದು ಸ್ಮರಣಿಕೆಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಮಕ್ಕಳಿಗೂ ಚಪ್ಪಾಳೆ ನಿಲ್ಲಿಸ್ಬಿಟ್ರಿ. ಅವರು ಇನ್ನೂ ಪಾಪ ಎಷ್ಟೊತ್ತು ಆಡಿದ್ರು, ನೀವು 2 ನಿಮಿಷ ಚಪ್ಪಾಳೆ ಹೊಡೆದ್ಬಿಟ್ರಿ. ಚಳಿ ಇದೆ, ಒಂದು ಸ್ವಲ್ಪ ಮೈ ಬೆಚ್ಚಗಾಗತ್ತೆ. ಜೋರಾಗಿ ಹೊಡೀರಿ ಚಪ್ಪಾಳೆ. ಇವರೆಲ್ಲರ ಬಾಯಲ್ಲಿ ವಚನಾಮೃತವನ್ನು ತಿದ್ದಿ ತೀಡಿದಂತಹ ನಮ್ಮ ಪವಿತ್ರ ಮೇಡಮ್ ಅವ್ರಿಗೆ ಒಂದು ಸ್ಮರಣಿಕೆಯನ್ನು ಕೊಡಲೇಬೇಕು. ಅವರ ಈ ಒಂದು ಕನ್ನಡ ಕಲಾ ಸೇವೆಯನ್ನು ನಾವು ಇವತ್ತು ಈ ವೇದಿಕೆ ಮೇಲೆ ಅವರು ಪ್ರದರ್ಶಿಸಿದ್ದಾರೆ. ಅವರಿಗೆ ನಿಜವಾಗ್ಲೂ ಸಹ ಒಂದು ಎಂತಹ ತಾಳ್ಮೆ ಅಂದರೆ ನೀವು ನೋಡಿರಬಹುದು. ನಮ್ಮ ಪುಟ್ಟ ಮಕ್ಕಳೇ ಸಹ ನಾವು ಮನೆಯಲ್ಲಿ ಯಾವಾಗಲೂ ಕನ್ನಡ ಮಾತಾಡ್ತಾಯಿದ್ರು ಕೂಡ ಅವರು ಉಚ್ಚಾರಣೆ ಕಲಿಸ್ಬೇಕಂದ್ರೆ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಇವರು ಉರ್ದು ಮಾತೃಭಾಷೆ, ಇವ್ರದ್ದು ಮನೇಲಿ ಉರ್ದುನೇ ಮಾತಾಡ್ತಾ ಇರ್ತಾರೆ. ಆದರೆ ಕನ್ನಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ಮೇಡಮು ಪವಿತ್ರ ಮೇಡಮ್ ಅವ್ರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಜಾನಪದ ಕಲಾವಿದರಂತಹ ನಮ್ಮ ಎಸ್.ಎಂ. ರಾಜಣ್ಣವರು ದಯವಿಟ್ಟು ಬನ್ನಿ. ಯೋಗೇಶ್ ಸರ್ ಅವರು ಸಹ ಇಲ್ಲಿ ಸೇರ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದು ಇವರ ಕನ್ನಡ ಒಂದು ಉಚ್ಚಾರ ಅದನ್ನು ತಿದ್ದಿ ತೀಡಿದಂತಹ ಸರ್ಕಾರಿ ಉರ್ದು ಶಾಲೆಯ ಕನ್ನಡ ಶಿಕ್ಷಕಿ ಶ್ರೀಮತಿ ಪವಿತ್ರ ಅವರಿಗಾಗಿ ಚಪ್ಪಾಳೆ ಜೋರಾಗಿ. ಕನ್ನಡ ಕಲಾಭಿಮಾನಿಗಳೆಲ್ಲರೂ ಸಹ ಜೋರಾಗಿ ಚಪ್ಪಾಳೆ ಹೊಡಿಬೇಕು. ಜೋರಾಗಿ ಚಪ್ಪಾಳೆ ಹೊಡಿದೆ ಸುಮ್ಮನೆ ಕೂತಿರೋರು ಕನ್ನಡ ಬರಲ್ಲ ಅಂತ ನಾನು ತಿಳ್ಕೊತೀನಿ. ಎಲ್ರಿಗೂ ಕನ್ನಡ ಬರುತ್ತೆ ತಾನೆ? ಜೋರಾಗಿ ಚಪ್ಪಾಳೆ ಹೊಡಿಬೇಕು. ಇವರ ಈ ಒಂದು ಮಕ್ಕಳ ಅದ್ಭುತ ಪ್ರತಿಭೆಯನ್ನು ನಮ್ಮ ಜಾನಪದ ಕಲಾವಿದರಂತಹ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರಂತಹ ನಮ್ಮ ರಾಜಣ್ಣವರು 2 ಮಾತುಗಳಲ್ಲಿ ಹೇಳಬೇಕು. ತಾವೇನು ಕಂಡ್ರಿ ಸರ್? ಹಲೋ ಭಾರತ್ ಬತಾಕಿ. ಅಬ್ಬಾ ಸೂಪರು. ಎಲ್ಲ ಮಾನೀಯರೇ, ಇವತ್ತು ಅದ್ಭುತವಾದಂಥ ಸಂದರ್ಭವನ್ನು ನಾನು ಕಣ್ತುಂಬಿಕೊಂಡಿದ್ದೀನಿ. ಕಾರಣ ಸಾಕಷ್ಟು ಜನ ಕನ್ನಡಿಗರು ಕನ್ನಡ ನಾಡಲು